ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇವತ್ತು ನಾಗಪೌರ್ಣಮಿ. ತ್ರಿಶೂಲ್ನ ಮಂತ್ರ ಬಂಧನ ಮಾಡಿ ನಾಗಮಣಿಗೋಸ್ಕರ ಅವನ್ನ ಬಲಿ ಕೊಡೋ ತಯಾರಿ ನಡೀತಾ ಇದೆ. ಇಲ್ಲ, ಇವತ್ತು ಸೂರ್ಯಾಸ್ತ ಆಗೋದ್ರ ಒಳಗಡೆ ಇವರು ಎಲ್ಲೂ ಹೋಗ್ತಾರೋ ಹಾಗೆ ತಡೆದ್ರೆ ನಾನು ಗೆದ್ದೆ. ಇಲ್ಲಾಂದ್ರೆ ಘನ ಘೋರನೇ ನಡೆದು ಹೋಗುತ್ತೆ. ನಾನು ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ನೀನೇನು ಯೋಚನೆ ಮಾಡಬೇಡ ತಾಯಿ. ನನಗೆ ಮಕ್ಕಳಾಗದೆ ಇದ್ದಾಗ ನಾನು ಬೇಡ್ಕೊಂಡಿದ್ದು ಸುಬ್ರಹ್ಮಣ್ಯ ಸ್ವಾಮಿನ. ಆ ದೇವ್ರ ದರ್ಶನ ಪಡೆದ್ರೆ ಎಲ್ಲ ತೊಂದರೆಗಳು ಸರಿ ಹೋಗುತ್ತೆ. ಅಮ್ಮ ನಿನ್ನ ಹತ್ರ ಅಷ್ಟೆಲ್ಲ ಮಾತಾಡಿದ್ರು ಏನಾದ್ರು ನೆನಪಾಯ್ತಾ? ಯಾಕೆ ಹಾಗೆ ನೋಡ್ತಿದ್ಯಾ ತ್ರಿಶೂಲ್? ನಾನು ಯಾರು ಅಂತ ನಿನಗಿನ್ನ ಗೊತ್ತಾಗ್ಲಿಲ್ವಾ? ನೀನು ಯಾರು? ನೀನು ಯಾಕೆ ಯಾವಾಗಲೂ ನನ್ನ ಜೊತೆಲೇ ಇರ್ತೀಯ? ನನ್ನ ಏನೇನೋ ಹೆಸರಿಡ್ದೆಲ್ಲ ಕರೀತೀಯ, ಯಾಕೆ? ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಲಿ ಅಂತಾನೆ ನಿನ್ನ ದೇವ್ರ ಮುಂದೆ ಕರ್ಕೊಂಡು ಬಂದಿದ್ದೀನಿ. ನೀನೇ ತ್ರಿಶೂಲ್, ನೀನೇ ಆದಿಶೇಷ ಅಂತ ನಿನಗೆ ಎಷ್ಟು ಸಲ ಹೇಳಿದ್ರು ಅರ್ಥ ಆಗ್ತಿಲ್ಲ. ನಿನಗಾಗಿ ನಾನು ಎಷ್ಟು ಲಕ್ಕ ಆದೆ ತ್ರಿಶೂಲ್. ಆದರೆ ನೀನೇ ನನ್ನ ತ್ರಿಶೂಲ್ ಅಂತ ಗೊತ್ತಾಗೋ ಅಷ್ಟರಲ್ಲಿ ಯಾವುದೋ ಕೆಟ್ಟ ಬಿರುಗಾಳಿ ನಿನ್ನನ್ನು ಬಂಧಿಸಿತ್ತು. ಪ್ರೀತಿ ಅಂದರೆ ಯಾರ ಜೊತೆನೂ ಬದುಕೋದಲ್ಲ, ಯಾರಿಲ್ಲದೆ ಬದುಕೋಕ್ಕಾಗಲ್ವೋ ಅದು ನಿಜವಾದ ಪ್ರೀತಿ. ವಿಧಿ ಮಾಡಿರೋ ಅಪಘಾತದಲ್ಲಿ ನೀನು ನನ್ನಿಂದ ದೂರ ಆದೆ. ನಿನ್ನ ಕಾಯ್ತಾ ನಾನು ಇಷ್ಟು ದಿನ ಬದುಕ್ತೆ. ನೀನು ವಾಪಸ್ ಬಂದೆ. ಆದರೆ ವಾಪಸ್ ಬಂದು ನೀನು ನಿನ್ನೆಲ್ಲ ಹಳೆ ನೆನಪುಗಳನ್ನು ಅಲ್ಲೇ ಬಿಟ್ಟು ಬಂದಿದ್ದೆ. ನೀನು ಬಂದು ನಾವಿಬ್ರು ಸೇರಿ ನಾಗಮಣಿ ತಗೊಂಡು ನಾಗಲೋಕಕ್ಕೆ ಮರಳಿ ಹೋಗ್ತೀವಿ ಅಂತ ಕನ್ಸು ಕಟ್ಟಿದೆ. ಆದರೆ ನಾನು ಕಂಡ ಕನಸೇ ಒಂದು, ಇಲ್ಲ ಆಗ್ತಿರೋದೇ ಇನ್ನೊಂದು. ನೋಡು ತ್ರಿಶೂಲ್, ನಮ್ಮ ಮುಂದೆ ಇರೋ ಸಮಯ ಮೀರಿ ಹೋಗ್ತಿದೆ. ಅಕ್ಷುದ್ರ ಪೂಜೆ ನೆರವೇರಿದ್ರೆ ನಿನ್ನ ಅಸಲಿ ದೇಹಕ್ಕೆ ಈ ನಿನ್ನ ಆತ್ಮನ ಸೇರಿಸ್ಬಿಡ್ತಾರೆ. ಸೇರಿಸಿ ಅದಷ್ಟರು ನಾಗಮಣಿನ ವಶಪಡಿಸ್ಕೊಂಡ್ಬಿಡ್ತಾರೆ. ಇವತ್ತಿನ ದಿನ ನಮ್ಮ ಪಾಲಿಗೆ ಅಂತಿಮ ಹೋರಾಟದ ದಿನ. ಇವತ್ತೇನಾಗುತ್ತೋ ಗೊತ್ತಿಲ್ಲ, ಆದರೆ ಸೋಲುಗಿಂತ ಸಾವೇ ಶ್ರೇಷ್ಠ ಅಂತ ನಂಬಿರೋ ನಾವು ಯಾವಾಗಲೂ ಯುದ್ಧಕ್ಕೆ ತಯಾರಾಗೇ ಇರಬೇಕು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.